ಕಾಶ್ಮೀರದಲ್ಲಿ ಉಗ್ರರ ದುಷ್ಕೃತ್ಯವನ್ನ ಖಂಡಿಸಿದ್ದೇವೆ. ಸರ್ವ ಪಕ್ಷಗಳ ಸಭೆ ನಂತರ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಕೈಗೊಳ್ಳೋ ಕ್ರಮಗಳಿಗೆ ನಮ್ಮ ಬೆಂಬಲ ಇದೆ. ಭಯೋತ್ಪಾದನೆ ವಿರುದ್ಧ ಏನ್ ಕ್ರಮ ಕೈಗೊಂಡ್ರೂ ಬೆಂಬಲ ಕೊಡಲಾಗುತ್ತೆ. ಸರ್ವ ಪಕ್ಷಗಳ ಸಭೆ ನಂತರ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ವ ಪಕ್ಷಗಳ ಸಭೆ ಕರೆದಿದ್ರು ಪ್ರಧಾನಿ. ಅದೇ ರೀತಿಯಾಗಿ ಸರ್ವ ಪಕ್ಷಗಳ ಸಭೆಯಲ್ಲಿ ಭಾಗಿಯಾದರು ರಾಹುಲ್ ಗಾಂಧಿ ಅವರು. ಅದಾದ ನಂತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಕೈಗೊಳ್ಳೋ ಕ್ರಮಗಳಿಗೆ ನಮ್ಮ ಬೆಂಬಲ ಇದೆ. ಭಯೋತ್ಪಾದನೆ ವಿರುದ್ಧ ಏನೇ ಕ್ರಮ ಕೈಗೊಂಡ್ರೂ ಕೂಡ ನಾವು ಬೆಂಬಲಿಸ್ತೇವೆ. ಸರ್ವ ಪಕ್ಷಗಳ ಸಭೆ ನಂತರ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ನಿನ್ನೆ ಸರ್ವ ಪಕ್ಷಗಳ ಸಭೆ ಕರೆದಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಜೊತೆಗೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ, ಈಗ ಇರುವಂಥವ್ರಿಗೆ 42 ದಿನ, ಪಾಕ್ ಪ್ರಜೆಗಳು ಯಾರು ಭಾರತದಲ್ಲಿದ್ದಾರೆ 48 ಗಂಟೆಗಳ ಕಾಲ ಟೈಮ್ ಕೊಟ್ಟಿರುವಂಥದ್ದು, ಅಷ್ಟರಲ್ಲಿ ವಾಪಸ್ ಹೋಗಬೇಕು ಅಂತ. ಸೊ ಇದೆಲ್ಲದರ ಕ್ರಮಗಳ ಬೆಂಬಲಕ್ಕೆ ನಾವಿದ್ದೀವಿ. ಸರ್ಕಾರ, ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಏನೆಲ್ಲ ಕ್ರಮ ತೆಗೆದುಕೊಳ್ಳುತ್ತೋ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಸರ್ವಪಕ್ಷಗಳ ಸಭೆ ಬಳಿಕ ರಾಹುಲ್ ಗಾಂಧಿಯವರು ಹೇಳಿಕೆ ಕೊಟ್ಟಿರುವಂಥದ್ದು. ಈಗಾಗಲೇ ವೀಸಾ ಸ್ಥಗಿತ ಆಗಿರುವಂಥದ್ದು ಭಾರತ ಪಾಕ್ ನಡುವಿನ ಬಿರುಕನ್ನು ಮತ್ತಷ್ಟು ಹೆಚ್ಚಿಸುತ್ತಾ ಅನ್ನೋದರ ಜೊತೆಗೆ ಜಮ್ಮು ಕಾಶ್ಮೀರಕ್ಕೆ ಪ್ರಯಾಣಿಸದಂತೆ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು ಭಾರತದವ್ರಿಗೆ. ಭಾರತ ಪಾಕ್ ನಡುವೆ ಅಟ್ಟಾರಿ ಗಡಿ ಬಂದ್ ಮಾಡಿರುವಂಥದ್ದು. ಪಾಕಿಗೆ ಎಷ್ಟು ಕೋಟಿ ನಷ್ಟ ಆಗುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅಂದರೆ ಪಾಕಿಸ್ತಾನಕ್ಕೆ ಒಟ್ಟು ವಾರ್ ಡಿಕ್ಲೇರ್ ಮಾಡಿರುವಂಥದ್ದು ಒಂದು ಕಡೆ ಆದರೆ, ಪಾಕಿಸ್ತಾನದ ಜನರು ಯಾರು ಇಲ್ಲಿ ಅಥವಾ ಸಿಟಿಸನ್ಸ್ ಯಾರು ಇಲ್ಲೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ 48 ಗಂಟೆಗಳ ಕಾಲಾವಕಾಶ ಕೊಟ್ಟಿರುವಂಥದ್ದು ಮೋದಿ ಸರ್ಕಾರ. ಅಷ್ಟರಲ್ಲಿ ನೀವೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು, ವಾರ್ ಡಿಕ್ಲೇರ್ ಮಾಡಿರುವಂಥದ್ದು ಮೋದಿಯವರು. ಸೊ ಹೀಗಾಗಿ ಸರ್ಕಾರದೊಂದಿಗೆ ಕೇಂದ್ರ ಸರ್ಕಾರ ಈ ಭಯೋತ್ಪಾದನೆ ಚಟುವಟಿಕೆ ವಿರುದ್ಧ ಏನು ಕ್ರಮ ಕೈಗೊಂಡ್ರೂ ಕೂಡ ನಮ್ಮ ಬೆಂಬಲ ಇರುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಗುಂಡಿನ ದಾಳಿಗೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಸರ್ವಪಕ್ಷಗಳ ಸಭೆಯಲ್ಲಿ ಉಗ್ರರ ಕೃತ್ಯವನ್ನು ಖಂಡಿಸಲಾಗಿದೆ. ಸರ್ವಪಕ್ಷಗಳ ಸಭೆ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಶಾಂತಿ ಮರುಸ್ಥಾಪನೆ ಪ್ರಯತ್ನದ ಬಗ್ಗೆ ಚರ್ಚೆ ಆಯಿತು. ಸರ್ಕಾರ ಯಾವುದೇ ಕ್ರಮ ಕೈಗೊಂಡ್ರೂ ನಮ್ಮ